ಹಾಗಾದ್ರೆ ನೀವೂನು ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಬಿಟ್ಬಿಡಿ. ಇಲ್ಲಿ ನೋಡಿ, ನಾನು ಅಲ್ಲಿರ್ಲೇಬೇಕು. ನನ್ನ ಅಣ್ಣ ತಮ್ಮನ್ನ ಇಬ್ಬರನ್ನ ಕಾಪಾಡ್ಕೊಳ್ಳೇಬೇಕು. ಹಾಗಾದ್ರೆ ನಾನು ಅಲ್ಲೇ ಇರ್ತೀನಿ. ನಿಮ್ ಘನತೆ ಗೌರವನ ನಾನು ಕಾಪಾಡ್ಬೇಕು. ನೋಡಿ, ನನ್ನನ್ನು ನಾನು ಕಾಪಾಡ್ಕೊಳ್ತೀನಿ. ಅಂದ್ರೆ ನಿಮ್ಗೆ ನನ್ನ ಅಗತ್ಯ ಇಲ್ಲ ಅಂತಿದ್ದೀರಾ? ನನಗಿಂತ ಮಕ್ಕಳಿಗೆ ನಿಮ್ಮ ಅಗತ್ಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೊಬ್ಬರ ಸಂಪಾದನೆ ಮನೆ ನಡ್ಸೋಕ್ ಸಾಕಾಗಲ್ಲ ರೀ. ಈಗ ಬರ್ತಾರೋ ಸಾಲ್ತಾ ಇಲ್ಲ ಅಂತಂದ್ರೆ ಡೇ ಅಂಡ್ ನೈಟ್ ಕಷ್ಟಪಡ್ತೀನಿ. ನಾನು ಸೋಮಾರಿಯಾಗಿ ಮನೇಲಿ ಕೂತ್ಕೋಬೇಕಾ? ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಅವಮಾನ ಆಗ್ಬಾರ್ದು. ನಿಮಗೆ ಎಷ್ಟು ಅವಮಾನ ಆದ್ರೂ ಪರವಾಗಿಲ್ವಾ? ಬೈತಾ ಇರೋದು ನಮ್ಮವರೇ ಅಂದ್ಮೇಲೆ ಅದು ಅವಮಾನ ಹೇಗಾಗತ್ತೆ? ಶತ್ರುಗಳು ಹೊಡೆದ್ರು, ಸ್ವಂತದವ್ರು ಹೊಡೆದ್ರು ನೋವಂತೂ ಆಗತ್ತೆ. ಏನೇ ಆದ್ರೂ ನಾನೇ ಫೇಸ್ ಮಾಡ್ತೇನೆ. ಇದರಲ್ಲಿ ನೀವು ಇನ್ವಾಲ್ವ್ ಆಗಕ್ ಹೋಗ್ಬೇಡಿ ಪ್ಲೀಸ್. ನಿಮ್ಮನ್ನ ಒಂಟಿಯಾಗಿ ಹೋಗೋಕ್ ಬಿಡಲ್ಲ. ನೋಡಿ ವಸೋರೆ, ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋದು ನನಗೆ ಮೊದಲೇ ಇಷ್ಟ ಇಲ್ಲ. ದಯವಿಟ್ಟು ಕಂಟೆಸ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ನಾನು ನೀವು ಮಾಡಿರೋ ಅಡುಗೆನ ತಿನ್ನೋದೇ ಇಲ್ಲ. ಅಷ್ಟೇ ಅಲ್ಲ, ನೀವು ಕೊಡೋ ನೀರು ಕೂಡ ಕುಡಿಯಲ್ಲ. ಈ ವಿಷಯದಲ್ಲಿ ಅಣ್ಣ ತುಂಬಾ ಸೀರಿಯಸ್ ಆಗಿದ್ದಾಗಿದೆ. ಅದಕ್ಕೆ ಅವ್ರು ಸೀರಿಯಸ್ ಆಗಿದ್ ಮಾತ್ರಕ್ಕೆ ನಾನು ಅಷ್ಟೇ ಸೀರಿಯಸ್ ಆಗಿರ್ತೀನಿ. ಸುಮ್ನೆ ನಿಮ್ ಮಧ್ಯ ಜಗಳ ಯಾಕಕ್ಕ? ಭಾವನ್ ಮಾತ್ ಕೇಳು. ಸಾಧ್ಯನೇ ಇಲ್ಲ ಪದ್ಮ. ಹಠ ಛಲ ಅವ್ರಿಗೆ ಮಾತ್ರ ಇಲ್ಲ, ನನಗೂ ಇದೆ. ಮುರಿಯೋವರೆಗೂ ಎಳಿಬಿಡಿ. ಅದಕ್ಕೆ ಕೆಲವೊಂದು ಈಗಾಗ್ಲೇ ಮುರಿದು ಹೋಗಿದೆ ರವಿ. ಬಲವಂತವಾಗಿ ಅವನ್ನ ಜೋಡ್ಸೋ ಪ್ರಯತ್ನನ ಅವರೇ ಮಾಡ್ತಿರೋದು. ಅದಕ್ಕೋಸ್ಕರ ತಮಗೆ ತಾವೇ ಹಿಂಸೆ ಕೊಟ್ಕೋತಿದ್ದಾರೆ. ಅವರ ಹೆಂಡತಿಯಾಗಿ ಅವರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ ಮೇಲಿದೆ. ನನ್ನ ತೀರ್ಮಾನ ಬದಲಾಗಲ್ಲ. ರಾಖಿ, ಅನು, ಕೀರ್ತಿ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ತಾತ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನರಪ್ಪ. ನಮ್ಗೋಸ್ಕರ ಊರಿಂದ ಏನ್ ತಂದಿದ್ದೀರಾ? ಹಣ್ಣು ತಂದಿದ್ದೀನಮ್ಮ. ಅಮ್ಮ ಅಪ್ಪ ಎಲ್ಲಿ? ಕೆಲ್ಸಕ್ಕೆ ಹೋಗಿದ್ದಾರೆ ತಾತ. ಮತ್ತೆ ನೀವು ಮನೇಲೇ ಇದ್ದೀರಾ? ಸ್ಕೂಲ್ ಹೋಗಿಲ್ವಾ? ಇವತ್ತು ಹಾಲಿಡೇ ತಾತ. ನಿನ್ನೆ ಕೂಡ ಹಾಲಿಡೇನೆ. ಚೆನ್ನಾಗಿ ಆಟ ಆಡಿದ್ವಿ. ಅಪ್ಪಂತರ ನೀನು ನಮ್ಮಿಂದ ದೂರ ಆಗ್ತಿದ್ಯಾ ಅಮ್ಮ? ಒಂದು ಸಲ ಹೊರಟೋದ್ರೆ ಮತ್ತೆ ವಾಪಸ್ ಬರೋ ಹಾಗಿಲ್ಲಮ್ಮ.
ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿ ನೀನ್ ಬಂದ್ಯಾ? ನೀವ್ ಇಲ್ಲಿದ್ದೀರಾ ಅಂತ ನನಗೇಗ್ರಿ ಗೊತ್ತು? ಇವಾಗ ಗೊತ್ತಾಯ್ತಲ್ಲ, ಹೋಗು. ನಾನು ನನ್ನ ಮಗನ ಮನೆಗೆ ಬಂದಿದ್ದೀನಿ. ಹೋಗು ಅನ್ನೋದಕ್ಕೆ ನೀವ್ಯಾರು? ನಾನು ಕೂಡ ನನ್ನ ಮಗನ ಮನೆಗೆ ಬಂದಿರೋದು. ಈ ಮನೆಗೂ ನಿನ್ಗೂ ಏನ್ ಸಂಬಂಧ? ಆ ಮನೆ ಜೊತೆ ಸಂಬಂಧ ಕಳ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಇಲ್ಲೇ ಇರ್ತೀನಿ. ಅಂದ್ರೆ ಈ ಮನೆಯಲ್ಲಿ ನಾನು ಇರೋಕ್ ಬಿಡಲ್ಲ ಅಂತಾಯ್ತು. ನಾನೇ ನಿಮ್ ಥರ ಹೊರಟೋಗಿ ಅಂತ ಹೇಳ್ತಿಲ್ಲ. ನೀನ್ ಹೇಳ್ದೇ ಇದ್ರು ಕೂಡ ನೀನಿರೋ ಕಡೆ ನಾನಿರೋಕ್ಕಾಗಲ್ವೇ? ಅದು ನಿಮ್ ಸಮಸ್ಯೆ. ನನಗ್ ಯಾವ ಸಮಸ್ಯೆನೂ ಇಲ್ಲ. ಎಲ್ಲ ಒಂದ್ ನಿಮಿಷ ಬನ್ನಿ. ನಿನ್ನೆನೆ ನಾಮಿನೇಷನ್ ಪ್ರೊಸೀಜರ್ ಮುಗ್ದಿದೆ. 2 ನಾಮಿನೇಷನ್ಸ್ ಬಂದಿರೋದು. ಒಂದು ಇವಾಗಿರೋ ಯೂನಿಯನ್ ಲೀಡರ್ದು, ಇನ್ನೊಂದು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋ ವಸುಂಧರಾದು. ನಾಡಿದ್ದೇ ಎಲೆಕ್ಷನ್. ಇವತ್ತು ನಾಳೆ ಪ್ರಚಾರ ಮಾಡಬಹುದು. ಆದ್ರೆ ವರ್ಕಿಂಗ್ ಅವರ್ಸ್ ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು. ಬರೀ ಲಂಚ್ ಬ್ರೇಕಲ್ಲೂ ಟೀ ಬ್ರೇಕಲ್ಲೂ ಪ್ರಚಾರ ಮಾಡಬಹುದು ಅಂತ MD ಅವರು ಹೇಳಿದ್ದಾರೆ. ಎಲೆಕ್ಷನ್ ಆದ 1 ಗಂಟೆಲೇ ರಿಸಲ್ಟ್ ರಿಲೀಸ್ ಮಾಡ್ತೀವಿ. ಹೊಸದಾಗಿ ಎಲೆಕ್ಟ್ ಆಗೋ ಯೂನಿಯನ್ ಲೀಡರ್ MD ಅವರಿಗೆ ಸಪೋರ್ಟ್ ಮಾಡಬೇಕು. ಆ ಲೀಡರ್ ಮಾತೆ ನೀವೆಲ್ಲ ಕೇಳಬೇಕು. ನಾನು ಯಾವಾಗಲೂ MD ಅವ್ರ ಪರಾನೇ ಮ್ಯಾನೇಜರ್ ಅವರೇ. ವರ್ಕರ್ಸು ನನ್ನ ಮಾತು ಮೀರೋದಿಲ್ಲ. ಎಲೆಕ್ಷನ್ ಆಗೋಕ್ ಮುಂಚೆನೆ ನೀವೇ ಲೀಡರ್ ಅನ್ನ ಹಾಗೆ ಹೇಳ್ತಿದ್ದೀರಲ್ಲ ಅಣ್ಣ. ಎಲೆಕ್ಷನ್ ಆದ್ಮೇಲೂ ನಾನೇ ಕಣೋ ಲೀಡರು. ವರ್ಕರ್ಸ್ ಎಲ್ಲ ನನ್ನ ಪರವಾಗೇ ಇದ್ದಾರೆ. ಏನೋ ಮೊನ್ನೆ ಚೀಟಿ ರಿಸಲ್ಟ್ ತರ ಎಲೆಕ್ಷನ್ ದಿನ ವರ್ಕರ್ಸ್ ಎಲ್ಲ ನಮ್ಮ ಕಡೆ ಬರಬಹುದೇನೋ. ಹಾಗೆ ಬರೋಕ್ ಅವಕಾಶ ಇಲ್ವಲ್ಲ. ಎಲ್ಲ ನನ್ನ ಮಾತೇ ಕೇಳ್ತಾರೆ. ಇವನು ವರ್ಕರ್ಸ್ ಎಲ್ಲಾರನ್ನು ಕೊಂಡ್ಕೊಂಡಿರೋ ಹಾಗಿದೆ ಅಕ್ಕ. ಅದಕ್ಕೆ ಅಷ್ಟು ಧಿಮಾಕಿಂದ ಹೇಳ್ತಿದ್ದಾನೆ. ಓನರ್ಸ್ ಯೂನಿಯನ್ ಲೀಡರ್ ಒಂದಾಗಿರೋ ಹಾಗಿದೆ ಅಣ್ಣ. ಹೇಗಾದ್ರೂ ಅದಕ್ಕೆನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಈಗೆಲ್ಲ ಕೆಲಸ ಮಾಡಿ ಹೋಗಿ. ನಡಿ ರವಿ. ನಿನಗಿರೋ ಬುದ್ಧಿ ನೀನ್ ಹೆಂಡ್ತಿಗಿಲ್ಲ ಅಭಿರಾಮ್. ಹೀರೋ ಥರ ಇರೋ ನೀನೇ ನಾಮಿನೇಷನ್ ಹಾಕಿಲ್ಲ. ನೀನ್ ಹೆಂಡತಿ ಹಾಕ್ಬಿಟ್ಲು. ನೆನ್ನೇನೋ ಮೊನ್ನೇನೋ ಫ್ಯಾಕ್ಟ್ರಿಗೆ ಸೇರಿರೋ ಹೆಂಗ್ಸು ಯೂನಿಯನ್ ಎಲೆಕ್ಷನ್ ಹೇಗ್ ಗೆಲ್ತಾಳೆ ಹೇಳು? ಗಂಡ್ಸು ನೀನು, ಅವಳು ಗಂಡ ಬೇರೆ. ನೀನಾದ್ರೂ ಅರ್ಥ ಆಗೋ ಥರ ಹೇಳ್ಬೇಕಲ್ವಾ? ಎಲೆಕ್ಷನ್ ಅಲ್ಲಿ ಆ ಎಮ್ಮ ಸೋತ್ ಹೋದ್ರೆ ನಿನ್ನ ಮರ್ಯಾದೆ ಹೋಗತ್ತೆ. ಅಣ್ಣ, ಹೋಗಿ ಅಮ್ಮನ ಬ್ಯಾಗ್ ತಗೊಂಡ್ ಬಾ. ನಡಿಯಮ್ಮ. ಬಾ ಅಮ್ಮ, ಹೋಗೋಣ. ಅಖಿಲ್, ನಿಮ್ಮ ಅಪ್ಪನ್ಗೂ ಕೂಡ ಮನೆಗೆ ಬರೋದಕ್ಕೆ ಹೇಳಿ. ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಜಯಂತಿ. ನಾನು ಶವ ಅಲ್ಲ, ಆ ಸ್ಮಶಾನಕ್ಕೆ ಬಂದು ಸುಟ್ಟು ಬೂದಿ ಆಗಕ್ಕೆ. ನೀನು ಹೋಗು. ನೀನು ಅವ್ರ ಮೇಲೆ ಆಸೆ ಇಟ್ಕೊಂಡಿದ್ಯಾ. ಅವರು
ನೀನು ಕೊಳ್ಳಿ ಇಡ್ತಿದ್ದಾರೆ. ತಾಯಿ ಋಣ ತೀರ್ಸ್ಕೋತಿದ್ದಾರೆ ಜಯಂತಿ. ನೀನು ಹೋಗು. ನೀವು ಹೊರಟೋಗ್ತೀರಾ ಅಜ್ಜಿ? ಪ್ಲೀಸ್ ಅಜ್ಜಿ, ನೀವು ಇಲ್ಲೇ ಇರಿ. ನೀವು ನಮ್ ಜೊತೆ ಇದ್ರೆ ಹ್ಯಾಪಿ ಆಗಿರ್ಬೋದು ಅಜ್ಜಿ. ಪ್ಲೀಸ್ ಪ್ಲೀಸ್ ಅಜ್ಜಿ. ತಪ್ಪಮ್ಮ, ನಿಮ್ಮ ಅಜ್ಜಿ ಸಂತೋಷ ಇಲ್ಲಿಲ್ಲ, ಅಲ್ಲೇ ಇರೋದು. ಹೋಗ್ಲಿ ಬಿಡು. ಅಜ್ಜಿ, ಹತ್ತಮ್ಮ. ಬಂದ್ಬಿಟ್ರಾ? ಬನ್ನಿ, ನಿಮ್ಗೂ ಬಡಿಸ್ತೀನಿ. ಆಲ್ರೆಡಿ ಅತ್ತಿಗೆಗೂ ಮೈದನ್ಗೂ ವರ್ಕರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಡಿಸಿರೋ ಹಾಗಿದೆ. ಅವ್ರ ಮುಖ ನೋಡಿದ್ಯಮ್ಮ ಹೇಗೆ ಹೊಳಿತಾ ಇದೆ ಅಂತ? ಓಟ್ ಹಾಕಿ ಅಂತ ಎಲ್ಲರನ್ನು ಕೇಳಕ್ ಹೋಗಿದ್ರಾ? ಒಬ್ರು ಹಾಕ್ತೀವಿ ಅಂತ ಹೇಳಿಲ್ಲ ನಿಮಗೆ. ಓಟ್ ಹಾಕಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿರ್ತಾರೆ. ನೀವು ಹೀಗೆ ಮಾತಾಡೋದು ಸರಿಯಲ್ಲ ಅಣ್ಣ. ಅದು ನಿಮ್ಮ ಕ್ಯಾರೆಕ್ಟರ್ ಅಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನನ್ನ ಕ್ಯಾರೆಕ್ಟರ್ನ ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ ರವಿ. ಸತ್ಯ ಇದೆ, ಆ ಲೀಡರ್ ಮಾತು ಮೀರಿ ನಿಮಗೆ ಯಾರು ಓಟ್ ಹಾಕಲ್ಲ. ಅವನು ಕೆಟ್ಟವನು ಅಂತ ಗೊತ್ತಿದ್ರು ಕೂಡ ಯಾಕೆಲ್ಲರೂ ಅವನ ಕಡೆನೇ ಇದ್ದಾರೆ? ಹೊರಗಡೆ ಏನ್ ನಡೆಯುತ್ತೋ ಇಲ್ಲೂ ಕೂಡ ಅದೇ ನಡೆಯುತ್ತೆ. ಸರ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗೊತ್ತಾ? ತುಂಬಾ ದಿನ ಆದ್ಮೇಲೆ ಇಂಥ ಟೇಸ್ಟ್ಫುಲ್ ಊಟನ ಮಾಡ್ತಾ ಇರೋದು. ನೀನು ಸೂಪರ್ ಶೆಫ್ ಕಣಮ್ಮ. ಅವಳ ತಲೆ, ಅವಳಿಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಕ್ ಬರಲ್ಲ ಅಣ್ಣ. ಅದು ಅದಕ್ಕೆ ಮಾಡಿರೋ ಅಡುಗೆ. ಸಾರಿ ಭಾವ, ಗೊತ್ತಿಲ್ಲದೆ ನಿಮ್ಗೆ ಅಕ್ಕ ಮಾಡಿರೋ ಅಡ್ಗೆ ಬಡಿಸ್ದೆ. ನಿಂತ್ಕೊಳ್ಳಿ. ನನ್ ಮೇಲಿರೋ ಕೋಪನ ಅನ್ನದ ಮೇಲೆ ತೋರಿಸ್ಬೇಡಿ. ಹಸ್ವಾಗ್ತಿದೆ ಅಂದ್ರಲ್ಲ, ಹೊಟ್ಟೆ ತುಂಬಾ ತಿನ್ನಿ. ನನ್ನ ಕ್ಷಮಿಸಿ ಅತ್ತೆ. ಅವ್ರಿಗೆ ಆಸ್ತಿ ಇಲ್ದಿರೋ ಹಾಗಾಗತ್ತೆ ಅಂತ ನಾನ್ ಹಾಗೆ ಹೇಳಲಿಲ್ಲ. ಮಾವ ಮೊದ್ಲೇ ಈ ಮನೇಲಿಲ್ಲ, ನೀವು ಇಲ್ದೆ ಹೋದ್ರೆ ಅವ್ರು ಇನ್ನೂ ಹಾಳಾಗ್ತಾರೆ ಅಂತ ಹಾಗೆ ಹೇಳ್ದೆ. ನಾನಿತ್ತಾನೆ ಏನ್ ಮಾಡಕ್ಕಾಗ್ತಿದೆ ಪಾವನಿ? ಅವ್ರ ದೌರ್ಜನ್ಯನ ನಾನ್ ತಡೆಯೋಕ್ಕಾಗ್ತಿದ್ಯಾ? ನೀನಿದ್ರೆ ಅವ್ರಿಗೆ ಸ್ವಲ್ಪ ಆದ್ರೂ ಭಯ ಇರುತ್ತಲ್ಲ ಅದ್ಕೆ. ಅವ್ರು ಯಾವತ್ತೂ ಹಂತ ದಾಟ್ಬಿಟ್ಟಿದ್ದಾರೆ ಅದ್ಕೆ. ನಾನು ಅವ್ರಿಗೇನಾದ್ರೂ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಅವ್ರಿಲ್ಲ. ಈ ವಿಷಯ ಗೊತ್ತಿದ್ರೂ ಕೂಡ ನಾನು ವಾಪಸ್ ಬಂದೆ. ಅವ್ರು ಸತ್ ಹೋಗ್ತೀವಿ ಅಂತ ಹೆದರ್ಸೋದಕ್ಕೆ ಬಂದೆ. ಅಂದ್ರೆ ನಾನ್ ಕೊಟ್ಟಿದ್ದ ಐಡಿಯಾ ವರ್ಕೌಟ್ ಆಗಿದೆ ಅಂತ ಆಯ್ತು. ಏನೇ ಆದ್ರೂ ಅದಕ್ಕೆ ಈ ಮನೇಲಿದ್ರೆ ನನ್ಗೆ ಯಾವ ತೊಂದ್ರೆನೂ ಬರಲ್ಲ. ಅವರು ನಿಮ್ಮನ್ನ ಹಾಗಂತ ಹೆದರ್ಸಿರ್ಬೋದು, ಆದ್ರೆ ಅದೇ ನಿಜ ಅತ್ತೆ. ನೀವಿಲ್ಲ ಅಂದ್ರೆ ಅವರು ಬದುಕೋಕಾಗಲ್ಲ. ಅವ್ರಿಗೆ ಬದುಕೋಕ್ ಸಾಮರ್ಥ್ಯನೂ ಇಲ್ಲ. ನೀವೇ ನೋಡ್ತೀರಿ ಅತ್ತೆ, ಯಾವತ್ತಾದ್ರೂ ಒಂದಿನ ಈ ಅಣ್ಣ ತಮ್ಮಂದ್ರು ಅಭಿ ಕಾಲ್ ಹಿಡಿಯೋದು ತಪ್ಪಿದ್ದಲ್ಲ. ಯಾರೋ ರಾಕಿ? ದೊಡ್ಡಮ್ಮ ಫೋನ್ ಮಾಡ್ತಿದ್ದಾರೆ ತಾತ. ಹಲೋ ಪಾವನಿ. ಏನ್ ಮಾಡ್ತಿದ್ದೀರಾ ಮಾವ? ಕೂತ್ಕೊಂಡಿದ್ದೀನಮ್ಮ. ಊಟ ಆಯ್ತಾ? ಅಯ್ಯೋ ಇಲ್ಲಮ್ಮ, ನಿಮ್ಮ ಅತ್ತೆ ಏನೋ ಬೇಯಿಸ್ ಹಾಕಿದಾಳೆ. ನನ್ಗೆ ಯಾಕೋ ಅದನ್ನು ತಿನ್ನೋಕ್ ಮನ್ಸಾಗ್ತಿಲ್ಲ. ಮತ್ತೆ ಶಬ್ದ ಏನು?
ಏನಮ್ಮ ಪವನಿ, ಅವಳು ಪಕ್ಕದಲ್ಲೇ ಇದ್ದಾಳ? ನೀವು ತಿಂದ್ರೋ ಇಲ್ವೋ ಅಂತ ಅತ್ತೆ ಚಿಂತೆ ಮಾಡ್ತಿದ್ರು ಮಾವ. ನಾನ್ ತಿಂದ್ರು ತಿಂದೆ ಹೋದ್ರು ಅವಳಿಗೇನಮ್ಮ? ಅವಳಿಗೆ ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳಮ್ಮ. ನೀವ್ ಹೊಟ್ಟೆ ತುಂಬಾ ತಿಂತಿದ್ದೀರಲ್ವಾ? ಇಷ್ಟಕ್ಕೂ ಸಾರ್ ಹೇಗಿದೆ? ಇರೋ ವಿಷಯ ಇದ್ದಾಗ ಹೇಳ್ಬಿಡ್ಬೇಕು. ಸಾರ್ಗಿಂತ ರಸಂ ತುಂಬಾ ಚೆನ್ನಾಗಿದೆ. ಆ ರಸಮ್ಮು ಅತ್ತೆ ಮಾಡಿದ್ದೇನ ಮಾವ? ಅಯ್ಯೋ ಅಲ್ಲಮ್ಮ, ವಸು ಮಾಡಿದ್ದು. ನಿಮ್ಮ ಅತ್ತೆ ರಸಂ ಮಾಡಿದ್ರೆ ಬರೀ ನೀರಾಗಿರುತ್ತೆ. ಇವತ್ತು ಮಮ್ಮಿ ರಸಂ ಮಾಡಿಲ್ವಲ್ಲ ತಾತ? ಇಷ್ಟ ಹೊತ್ತು ಸಾರು ತುಂಬಾ ಚೆನ್ನಾಗಿದೆ ಅಂತಿದ್ರಿ, ಇವಾಗ ಯಾಕೆ ಚೆನ್ನಾಗಿಲ್ಲ ಅಂತಿದ್ದೀರಿ? ಅಜ್ಜಿ ಹತ್ರ ತಾತ ಬರೀ ಸುಳ್ಳು ಹೇಳ್ತಿದ್ದಾರೆ, ಜಿನ್ ಗೋಳ್ ಹೊಯ್ಕೋತಿದ್ದಾರೆ. ಹೇಯ್, ನೀವು ಸುಮ್ನೆ ಇರೋ. ಹಾ, ಹಾಗಾದ್ರೆ ಇಡ್ತೀನಿ ಪಾವನಿ. ಅವಳಿಗೆ ತಿನ್ನು ಅಂತ ಹೇಳು. ಯಾವುದು ಉಳಿದಿರೋ ತರ ಎಲ್ಲ ಹೊಟ್ಟೆ ತುಂಬಾ ತಿನ್ನಿ. ಇಡ್ತೀನಿ. ತಿನ್ನಿ ತಿನ್ನಿ. ಹೊಸ ಮದ್ವೆ ಗಂಡಿಗೆ ಅಡ್ಗೆ ಮಾಡ್ಕೊಟ್ಟಿರೋ ಹೊಸ ಮದ್ವೆ ಹೆಣ್ಣಿನ ತರ ಅತ್ತೆ ಹೇಗ್ ನಾಚ್ಕೋತಿದಾರ ನೋಡಿ ಚಿಕ್ಕಮ್ಮ. ಏನೋ ಬಿಡಮ್ಮ, ಅವಾಗ ಯಾವಾಗ್ಲೋ ಒಂದ್ಸಲ ಮದ್ವೆ ಆಗಿತ್ತು. ಆ ಮುದ್ದು, ಆ ಸರಸ, ಆ ನಾಚಿಕೆ ಎಲ್ಲ ನನಗ್ ಮರ್ತು ಹೋಗಿರೋ ನೆನಪುಗಳು. ಡ್ಯಾಡಿ ಡ್ಯಾಡಿ, ಊರಿಂದ ತಾತ ಬಂದಿದ್ದಾರೆ. ತಾತ ಬಂದಿದ್ದಾರಾ? ಡ್ಯಾಡಿ ಇವಾಗ ಯಾಕೆ ಬರಕ್ ಹೋದ್ರು? ಅವ್ರೇನಾದ್ರು ಕರೆದ್ರಾ? ನಮ್ಗೋಸ್ಕರ ತಾತ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಂದಿದ್ದಾರೆ ಡ್ಯಾಡಿ. ಅಜ್ಜಿನೂ ಬಂದಿದ್ರು ಡ್ಯಾಡಿ, ಆದ್ರೆ ತುಂಬಾ ಬೇಗ ಹೊರಟೋದ್ರು. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಿ? ಯಾವಾಗ ಬಂದ್ರಿ ಡ್ಯಾಡಿ? ಬೆಳಗ್ಗೆನೆ. ನೀವ್ ಆ ಕಡೆ ಫ್ಯಾಕ್ಟ್ರಿಗೆ ಹೋದ ತಕ್ಷಣ ನಾನು ಬಂದ್ಬಿಟ್ಟೆ ಅಭಿ. ಮಾವ ಕಾಫಿ ತರ್ತೀನಿ. ಕ್ಯಾಚ್. ಫೋನ್ ಮಾಡಿದ್ರೆ ನಾವು ಮನೇಲಿ ಇರ್ತಾ ಇದ್ದೀವಲ್ಲ ಡ್ಯಾಡಿ. ಪರವಾಗಿಲ್ಲ ಅಭಿ, ನನಗೋಸ್ಕರ ನೀವಿಬ್ರು ಯಾಕೆ ಕೆಲಸ ಹಾಳು ಮಾಡ್ಕೋಬೇಕು? ಒಂದ್ ನಿಮಿಷ ಬಂದೆ ಡ್ಯಾಡಿ, ನೀವು ಕೂತಿರಿ. ಯಾಕ್ರಿ ನಮ್ ಡ್ಯಾಡಿಗೆ ಫೋನ್ ಮಾಡಿ ಯಾಕೆ ಕರ್ಸಿದ್ರಿ? ಅದು ನಾನು ಏನಾದ್ರೂ ಇದ್ರೆ ನಾವೇ ನೋಡ್ಕೋಬೇಕಲ್ವಾ? ನಮ್ ಡ್ಯಾಡಿಗೆ ಫೋನ್ ಮಾಡಿ ಕರೆಸ್ತೀರಾ? ಅಮ್ಮ ಬಂದು ಹೋದ್ರಂತೆ ಅಂದ್ರೆ ನಮ್ ಜಗಳದ ಬಗ್ಗೆ ಎಲ್ಲರ ಹತ್ರ ಹೇಳ್ಬಿಟ್ರಾ? ನಿಮ್ಮನ್ನ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ನಿಮ್ಮನ್ನ ಅತಿ ಬುದ್ಧಿವಂತರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೊಸವ್ರೆ, ನಮ್ಮ ಮಧ್ಯೆ ಯಾವುದೇ ಜಗಳ ಇದ್ರು ಏನೇ ಇದ್ರು ಈ 4 ಗೋಡೆ ಮಧ್ಯೆ ಮಾತ್ರ ಇರಬೇಕು. ಡ್ಯಾಡಿ ಅಮ್ಮ ಆದ್ರೂ ಸರಿ, ನಮ್ಮ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಇನ್ನೊಂದ್ಸಲ ಹೀಗೆ ಮಾಡಕ್ ಹೋಗ್ಬೇಡಿ. ನಾನು ಹೋಗಿ ಡ್ಯಾಡಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸಾರಿ ಡ್ಯಾಡಿ, ಹೊಸವರು ಆತ್ರಪಟ್ಟು ನಿಮ್ಮನ್ನ ಸುಮ್ಮನೆ ಫೋನ್ ಮಾಡಿ ಕರೆಸಿದಾರೆ ನಿಮ್ಮನ್ನ ಅಂತ ಅನ್ಸುತ್ತೆ. ಅವ್ರು ಹೇಳೋ ಹಾಗೆ ನಮ್ಮ ಮಧ್ಯೆ ಏನೂ ಆಗಿಲ್ಲ ಡ್ಯಾಡಿ. ಅಗತ್ಯ ಇಲ್ಲದೆ ನಿಮಗೆ ಫೋನ್ ಮಾಡಿ ಕರೆಸಿದಾರೆ ಅಂತ ಅನ್ಸುತ್ತೆ. ವಸು ಫೋನ್ ಮಾಡಿ ನನ್ಗೆಲ್ಲಿ ಹೇಳಿದಾಳ ಅಭಿ? ಹೊಲದ ಬಗ್ಗೆ ನಿನ್ನ ಹತ್ರ ಮಾತಾಡೋಕೆ ನಾನೇ ಬಂದಿದ್ದು. ಅಂದ್ರೆ ಹೊಸವ್ರು ನಿಮ್ಗೇನು ಹೇಳೇ ಇಲ್ವಾ? ಅವಳು ಮನೇಲಿ ನಡೆಯೋ ಜಗಳದ ಬಗ್ಗೆ ನಿನಗೆ ಹೇಳೋಲ್ಲ, ಇನ್ ನನ್ಗೆಲ್ಲಿ ಹೇಳ್ತಾಳೆ? ಮತ್ತೆ ಅಮ್ಮನೂ ಬಂದು ಹೋದ್ರು ಅಂತ ಮಕ್ಕಳು ಹೇಳ್ತಾ ಇದ್ರು. ಅಲ್ಲೇನೋ ಜಗಳ ಆದಾಗಿದೆ ಅಭಿ. ಅವಳು ಮಕ್ಕಳ ಮೇಲೆ ಮುನ್ಸ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳು ಇಲ್ಲಿದ್ರೆ ನೀನ್ ಆಸ್ತಿನ ಮತ್ತೆ ವಾಪಸ್ ಕೇಳ್ಬೋದು ಅಂತ ಅಣ್ಣ ತಮ್ಮದಿರಿಬ್ರು ಬಲವಂತ ಮಾಡಿ
ಅವಳನ್ನ ಕರ್ಕೊಂಡು ಹೋದ್ರು. ಇಷ್ಟಕ್ಕೂ ವಸುಗೂ ನಿನಗೂ ಗಲಾಟೆ ಏನು? ಏನೂ ಇಲ್ಲ ಡ್ಯಾಡಿ. ಒಂದು ನಿಮಿಷ ಬಂದೆ. ಹೊಸೋರೆ, ಸಾರಿ ರೀ, ಆತರ ಪಟ್ಬಿಟ್ಟೆ. ನೀವ್ ಯಾವಾಗ್ಲೂ ಮಾಡೋದು ಅದೇ ತಾನೆ? ನೀವು ನಮ್ಮ ಡ್ಯಾಡಿ ಹತ್ರ ನಮ್ಮ ಜಗಳದ ಬಗ್ಗೆ ಹೇಳಿದ್ರೇನೋ ಅಂತ ಅನ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ಯಾವತ್ತಾದ್ರೂ ಹೇಳಿದಿನಾ? ಇಲ್ಲ, ಇವಾಗ ನಾವು ಅವರಿಂದ ದೂರ ಇದೀವಲ್ವಾ. ನಾವ್ ಯಾವಾಗ್ಲೂ ಹತ್ರನೇ ಇರ್ತೀವಿ. ನನ್ನ ಜೊತೆ ಜಗಳ ಆದ್ರೆ ಅದನ್ನ ಹೇಳ್ಕೊಳಕ್ಕೆ ಅಂತ ಅವರೇ ಅಲ್ವಾ ಇರೋದು ನಿಮ್ಗೆ. ನನಗ್ ಕಷ್ಟ ಆದ್ರೂ ಸುಖ ಆದ್ರೂ ನಾನ್ ನಿಮ್ ಹತ್ರನೇ ಹೇಳ್ಕೊತೀನಿ. ನೀವು ನನಗೆ ಹೇಳ್ದೇನೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ಅದು ಬೇರೆ, ಈಗ ಹಾಗೆಲ್ಲ ಮಾಡಕ್ಕಾಗಲ್ಲ. ಈಗಲೂ ನಂಗೆ ಇಷ್ಟ ಇಲ್ಲರ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಿಮಗಿಷ್ಟ ಇಲ್ಲ ಅಂತಲ್ಲ, ನಾನ್ ಕಷ್ಟ ಪಡ್ತೀನಿ ಅಂತ ನಿಮಗ್ ಭಯ. ಅದು ಭಯ ಅಲ್ಲ ರೀ, ಜವಾಬ್ದಾರಿ. ಹಾಗಾದ್ರೆ ನಂದು ಜವಾಬ್ದಾರಿನೇ. ನೀವು ಮನಸ್ಸನ್ನ ಬದಲಾಯಿಸ್ಕೊಳಲ್ವಾ? ಮಾತ್ ಬದಲಾಯಿಸೋಕೆ ನಿಮಗ್ ಹೇಗ್ ಬರಲ್ವೋ, ಮನಸ್ ಬದಲಾಯಿಸೋಕೆ ನನಗೂ ಬರಲ್ಲ. ಹೋಗಿ ಮಾವನ್ ಜೊತೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಮಧ್ಯೆ ಏನೋ ಜಗಳ ಇದೆ ಅಂತ ಮಾವನವ್ರ ಕಿಚನ್ಗೆ ಬಂದ್ಬಿಡ್ತಾರೆ. ಓಕೆ ಓಕೆ ಓಕೆ. ನಾಮಿನೇಷನ್ ಹಾಕಿದ್ಮೇಲೆ ಎಲೆಕ್ಷನ್ ಅಲ್ಲಿ ಯಾಕೆ ಇರಕ್ ಬಿಡಲ್ಲ? ಯಾಕೆ ಅಂದ್ರೆ ಮುಂಚೆನೆ ಲೀವ್ ಲೆಟರ್ ಕೊಡದೆ ಮಾರನೇ ದಿನ ಕೆಲಸ ಮಾಡೋದು ಕಂಪನಿ ರೂಲ್ಸ್ಗೆ ವಿರುದ್ಧ ಆಗಿರೋದ್ರಿಂದ. ಆ ಕಾರಣದಿಂದ ನಿನ್ ವೈಫ್ಗೆ ಇವತ್ತೇ ಊಸ್ಟಿಂಗ್ ಆರ್ಡರ್ ಕೊಡಿಸ್ತೀನಿ. ಹಲೋ ಮ್ಯಾನೇಜರ್ ಅವರೇ, ಬನ್ನಿ ಇಲ್ಲಿ. ಏನು? ಅಭಿರಾಮ್ ಅವ್ರ ಹೆಂಡತಿ, ಅದೇ ನಮ್ಮ ಅಪೋಸಿಷನ್ ಲೀಡ್ರು, ವಿತೌಟ್ ಇನ್ಫಾರ್ಮೇಶನ್ ಇವತ್ತು ಫ್ಯಾಕ್ಟ್ರಿಗೆ ಬಂದಿಲ್ಲ. ಕಂಪನಿ ರೂಲ್ಸ್ ಪ್ರಕಾರ ತಕ್ಷಣ ಅವರಿಗೆ ಊಸ್ಟಿಂಗ್ ಆರ್ಡರ್ ಕೊಡಿ. ಆಗಲ್ಲ. ಅವರು ಲೀವ್ ಲೆಟರ್ ಕೊಟ್ಟಿಲ್ವಲ್ಲ? ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ನಿನ್ನೆನೆ ವಸುಂಧರ ನಂಗೆ ಲೀವ್ ಲೆಟರ್ ಕೊಟ್ಟಿದ್ದಾರೆ. ಆದ್ರೂ ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ ನಿಮ್ ಹೆಂಡತಿ ಲೀವ್ ಯಾಕೆ ಹಾಕಿದ್ರು ಅಭಿರಾಮ್? ವಾಟ್? ಆ ಅಮ್ಮ ಇವತ್ತು ಲೀವ್ ಹಾಕಿದಾರ? ವರ್ಕರ್ಸ್ ಯಾರು ಅವಳ ಮಾತ್ ಕೇಳೋದಿಲ್ಲ ಅಂತ ಅವಳಿಗೆ ಹುಚ್ಚಿಡ್ದಿರೋ ಹಾಗಿದೆ. ಹೇಗಿದ್ರು ಸೋತ್ ಹೋಗ್ತೀನಿ ಅಂತ ಗೊತ್ತಾಗಿ ಇವತ್ತಿಂದಾನೇ ಕೆಲಸ ಬಿಟ್ಟಿದ್ದಾಳ ಅನ್ಸುತ್ತೆ. ಕೆಲಸ ಬಿಟ್ರೆ ರಿಸೈನ್ ಮಾಡ್ತಿದ್ಲು ಹೊರತು ಲೀವ್ ಯಾಕೆ ಹಾಕ್ತಿದ್ಲು ಹಾರಿಕಾ? ಪಾಯಿಂಟೇ, ಪ್ರಚಾರ ಮಾಡೋದಕ್ಕೂ ವೋಟ್ ಕೇಳೋದಕ್ಕೂ ಇರೋ ಒಂದು ದಿನಾನು ಅವ್ರು ಯಾಕೆ ವೇಸ್ಟ್ ಮಾಡ್ಕೋತಿದ್ದಾರೆ? ಸಿಂಪಲ್ ಅಖಿಲ್, ಇದು ಒಂದು ದಿನದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅವಳಿಗೆ ಅರ್ಥ ಆಗಿರುತ್ತೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಯೂನಿಯನ್ ಲೀಡರ್ನ ಎದುರಿಸಿ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ವಿಡ್ರಾ ಮಾಡ್ಕೊಂಡ್ಲೇನೋ. ಅಷ್ಟು ಈಸಿಯಾಗಿ ವಸು ಸೋಲನ ಒಪ್ಕೊಳ್ಳಲ್ಲ ಹಾರಿಕಾ. ಅವಳೇನೋ ಗುಟ್ಟಾಗಿ ಪ್ಲಾನ್ ಮಾಡ್ತಾ ಇದ್ದಾಳೆ. ಇದ್ರಲ್ಲೇನೋ ಸ್ಟ್ರಾಟಜಿ ಇದೆ. ಏನೋ ನಮ್ಮ ಈ ರಾಜಕೀಯದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಅಷ್ಟಕ್ಕೂ ಅದ್ ನನ್ ಸಬ್ಜೆಕ್ಟೇ ಅಲ್ಲ. ಮತ್ ಯಾಕ್ ಚಿಕ್ಕಮ್ಮ ನಾಳೆ ಬಗ್ಗೆ ತಿಳ್ಕೊತಿದ್ದೀರಾ? ಏನು ಗೊತ್ತಿಲ್ಲದೆ ಇರೋದು ಒಳ್ಳೇದೇ. ಪ್ರಶಾಂತವಾಗಿರಬಹುದು. ಅದು ನಿಜನೇ ಬಿಡು. ಇನ್ ನಾನ್ ಹೊರಡ್ತೀನಮ್ಮ. ಒಳ್ಳೇದು ಚಿಕ್ಕಮ್ಮ. ಕೇಳ್ದೆ ಅಂತ ಹೇಳಿ. ಯಾರನಮ್ಮ? ನಿಮ್ಮನ್ನ ಇಲ್ಲಿಗೆ ಕಳಿಸ್ಕೊಟ್ಟವ್ರನ್ನ. ಅದೇ ಚಿಕ್ಕಮ್ಮ, ಅತ್ತೆಯವ್ರನ್ನ ಪಾವನಿ ಅಕ್ಕನ್ನ ಕೇಳ್ದೆ ಅಂತ ಹೇಳಿ. ಅವರೇ ತಾನೇ ನನ್ನ ನೋಡ್ಕೊಂಡು ಟೀ ಕುಡ್ದು ಬಾ ಅಂತ ಇಲ್ಲಿ ಕಳಿಸ್ಕೊಟ್ಟಿದ್ದು. ಹೌದಮ್ಮ, ಅವ್ರ ಖಂಡಿತ ಹೇಳ್ತೀನಿ. ಬರ್ತೀನಿ ಚಿಕ್ಕಮ್ಮ. ಏನಮ್ಮ? ನಿಮ್ ಫೋನು.
ಫೋನ್ ಇಲ್ಲೇ ಮರ್ತ್ಬಿಟ್ಟು ಹೋಗ್ತಿದ್ದೀರಾ. ಈಗ ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ತಗೊಳ್ಳಿ. ಬರ್ತೀನಮ್ಮ. ಆಗಾಗ ಬರ್ತಾ ಇರಿ. ಹಾ ಬರ್ತೀನಮ್ಮ, ಬರ್ತೀನಿ. ಹಾ ಹೇಳ್ರಿ. ಇವತ್ತು ನೀವು ಲೀವ್ ಹಾಕಿದ ವಿಷಯ ನನ್ನ ಹತ್ರ ಮುಂಚೆನೆ ಯಾಕೆ ಹೇಳಿಲ್ಲ ನೀವು? ಅದಷ್ಟೊಂದು ಮುಖ್ಯ ಅಲ್ಲ ಅನ್ನಿಸ್ತು. ಮತ್ತೆ ಲೀವ್ ಯಾಕೆ ಹಾಕಿದ್ರಿ? ಯೋಚನೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಮತ್ತೆ ಯೋಚನೆ ಮಾಡೋದ್ ಬಿಟ್ಟು ಮಕ್ಕಳ ಜೊತೆ ಆಟ ಯಾಕೆ? ಆಟ ಆಡ್ತಾ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ಅಷ್ಟಕ್ಕೂ ನಿಮ್ ಪ್ಲಾನ್ ಏನು? ಏನೂ ಇಲ್ಲ. ನಾಳೆನೇ ಎಲೆಕ್ಷನ್. ಪ್ರಚಾರ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ಅದ್ಯಾವುದೂ ಮಾಡ್ದೇನೆ ನೀವ್ ಈ ರೀತಿ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ರೆ ಹೇಗೆ ಗೆಲ್ತೀರಾ ಹೇಳಿ? ಸೋತ್ ಹೋಗ್ತೀನಿ. ಅದ್ರಿಂದ ಆಗೋ ನಷ್ಟ ಏನು? ನಾನು ಸೋತ್ ಹೋಗಿ ಜಾಬ್ಗೆ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳೋದೇ ಅಲ್ವಾ ನಿಮಗ್ ಬೇಕಾಗಿರೋದು? ಹೋರಾಟ ಮಾಡಿ ಸೋತೋದ್ರೆ ಒಂದು ಗೌರವ ಇರುತ್ತೆ. ಸೋಲಿನ ಭಯದಲ್ಲಿ ಮನೇಲೆ ಕೂತ್ಕೊಂಡಿದ್ರೆ ಗೌರವ ಹೋಗುತ್ತೆ. ಫ್ಯಾಕ್ಟ್ರಿಲಿ ನಿಮ್ ಬಗ್ಗೆ ಇದೇ ರೀತಿ ಅನ್ಕೊಳ್ತಾ ಇರೋದು. ಹಾಗ ಅನ್ಕೊಳ್ಳೋರನ್ನ ಹಾಗೆ ಅನ್ಕೊಳ್ಳೋದಕ್ ಬಿಡಿ. ಹಾಗ ಅನ್ಕೋಬೇಡಿ ಅಂತ ನಾನು ನೀವು ಹೇಳಿದ್ರೆ ಅವ್ರು ಸುಮ್ನಾಗ್ತಾರ ಹೇಗೆ? ಯಾರ್ ಏನೇ ಅನ್ಕೊಂಡ್ರು ನನಗಾಗೋ ನಷ್ಟ ಏನೂ ಇಲ್ಲ.